ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇತ್ತೀಚೆಗೆ ಚಿಕ್ಕೋಡಿ ಪಟ್ಟಣದಲ್ಲೇ 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ನೂತನ ನ್ಯಾಯಾಲಯ ಸಂಕೀರ್ಣ, ವಕೀಲರ ಸಂಘದ ಕಟ್ಟಡ ಹಾಗೂ ಉಬ್ಬು ಶಿಲ್ಪ ಅನಾವರಣ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕದ ಹೈಕೋರ್ಟ್ ವಕೀಲರ ನ್ಯಾಯಾಧೀಶರಾದಂಥವರು, ನಂತರ ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರುವಂಥ ಪ್ರಸನ್ನ ಬಿ ವರಾಳೆ ಅವರು ಉದ್ಘಾಟನೆ ಮಾಡಿದರು. ಉನ್ನಿಳದವರು ಅಲ್ಲಿ ಭಾಗವಹಿಸಿದ್ರು. ಆ ಮಾತು ಬೇರೆ. ಇದನ್ನು ಯಾಕೆ ಇವತ್ತು ತೆಗೆದುಕೊಳ್ತಾ ಇದ್ದೀನಿ ಅಂದರೆ, ಒಂದು ಎರಡು ಮಾತುಗಳು ಅದರಲ್ಲಿ ಭಾಳ ಲೈಕ್ ಆದರು ನನಗೆ. ಅವ್ರ ಬದುಕಿನ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ದು, ಜೊತೆಗೆ ಬುದ್ಧ ಯಾವ ರೀತಿ ಪ್ರಭಾವಿಯಾಗಿದ್ದ ಡಾಕ್ಟರ್ ಅಂಬೇಡ್ಕರ್ ಅವ್ರ ಮೇಲೆ ಅನ್ನುವಂಥದ್ದು, ಮತ್ತು ವರಾಳೆ ಅವರು ಸ್ವತಃ ತಾವು ಎಜುಕೇಷನ್ ಯಾವ ರೀತಿ ಮಾಡಿದರು ಅನ್ನುವಂಥದ್ದು, ಜೊತೆಗೆ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಅವ್ರ ತಂದೆ ಇವ್ರಿಗೆ ಕಲಿಸಿದರು, ಶಿಕ್ಷಣ ಕೊಡಿಸಿದ್ರು ಅನ್ನೋ ಮಾತುಗಳು ನೆನಪು ಮಾಡಿಕೊಂಡ. ಜೊತೆಗೆ ಅಲ್ಲಿ ಸಹಜವಾಗಿ ಇನ್ನೊಳ್ದು ಮಾತಾಡಿದ್ದೆ. ನೋಡ್ತಾ ನನಗೆ ಅನಿಸಿದ್ದು ಕೆಲವು ಮಾತಾಡಬೇಕು ಅನಿಸ್ತು. ಯಾಕಂದರೆ ವರಾಳೆಯವರು, ನ್ಯಾಯಮೂರ್ತಿಯವರು ನಿಜವಾಗಿಯೂ ಅವರು ಒಂದೆರಡು ಒಂದೇ ಮಾತಂತೆ ನಿಮಗೆ ಗೊತ್ತದ, ಜಾತಿ ಪದ್ಧತಿಯಿಂದ ನೊಂದಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್. ಹೌದು, ಭಾಳ ನೊಂದಿದ್ರು ಅವರು, ಭಾಳ ನೋವು ಅನುಭವಿಸಿದ್ರು, ಭಾಳ ಕಷ್ಟ ಅನುಭವಿಸಿದ್ರು. ಮನುಸ್ಮೃತಿಯನ್ನು ಸುಟ್ಟು ಹಾಕುವಷ್ಟು ಸಿಟ್ಟಿತ್ತಂದರೆ ಅದೇನಾಗಿರ್ಬೇಕು ಅವ್ರ ಮನಸ್ಸಿನಲ್ಲ ಅನ್ನೋದು ನಾನು ನೆನಪಿಸ್ಕೊಳ್ಬೇಕಾಗ್ತದೆ. ಎಷ್ಟು ತೊಂದರೆ ಅನುಭವಿಸಿದ್ರು ಅಂತೇಳಿ ಅವ್ರನ್ನ ಓದಿದಂಗೆ, ಅವ್ರ ಬದುಕಿನ ಪುಟಗಳನ್ನು ತೆರೆದಂಗೆ ಹೋದಂಗೆ ಅನ್ನಿಸ್ತದ. ಎಷ್ಟಪ್ಪ ಇದೆಲ್ಲ ಎದುರಿಸಿದ್ರು. ನಮಗೂ ಅಷ್ಟೆ ಕೆಲವೊಮ್ಮೆ ಈ ಜಾತಿ ಬದ್ಧದಿಂದ ಕೆಲವೊಂದು ಈ ಅಸ್ಪೃಶ್ಯ ಜಾತಿಯ ಜನ ಏನು ಅನುಭವಿಸ್ತಾರೆ, ಕೆಲವೊಮ್ಮೆ ಮೇಲ್ಜಾತಿ ಅವ್ರಿಗೆ ಗೊತ್ತಾಗೋದು ಇಲ್ಲ, ಅನುಭವಕ್ಕೆ ಬರೋದಿಲ್ಲ. ಸ್ವತಃ ಗಾಂಧೀಜಿಯವ್ರಿಗೂ ಅನುಭವಕ್ಕೆ ಬಂದಿರಲಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾವಾಗ ಅವ್ರು ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಅಲ್ಲಿಯ ಕೆಂಪು ಮನುಷ್ಯ ಇವರನ್ನು ರೈಲ್ವೇದ ಕೆಳಗೆ ತೆಗೆದು ಹೋಗಿದ್ದಾರೋ ಆಗ ಗೊತ್ತಾಗ್ತದೆ ಅವ್ರಿಗೆ, ಹೌದಲ್ಲ ನಾವು ನಮ್ಮ ದೇಶದಲ್ಲೇ ಈ ಅಸ್ಪೃಶ್ಯ ಜನರನ್ನು ಹಿಂಗೆ ನೋಡ್ತಾ ಇದ್ದೀವಿ ಅಂತೇಳಿ. ಅಂಥ ದಿನನಿತ್ಯ ಬದುಕನ್ನು ಅನುಭವಿಸೋರು. ಸಂವಿಧಾನ ಶಿಲ್ಪಿ ಅಂತ ನಾವು ಕರ್ಕೊಳ್ತೀವಿ, ಏನೇನು ಕರ್ಕೊಳ್ತೀವಿ. ಇವತ್ತು ನಮ್ಮ ಅಂಬೇಡ್ಕರ್ ಅವರನ್ನು ಆ ಒಬ್ಬ ವ್ಯಕ್ತಿ ಶಕ್ತಿ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿಯ ನೋವು, ಸಂಕಟ, ಜಾತಿಯ ತರತಮತೆ, ಆ ಜಾತಿ ಜನರನ್ನು ಅತ್ಯಂತ ನಿಕೃಷ್ಟವಾಗಿ ಇವತ್ತು ನಾವು ನೋಡ್ತೀವಿ. ಅಸ್ಪೃಶ್ಯರನ್ನು ನಿಜವಾಗಿಯೂ ಅಂಬೇಡ್ಕರ್ ಅವರು ಬಯಸಿದ್ದು ಅಸ್ಪೃಶ್ಯರಿಗೆ ಮೀಸಲಾತಿ, ಈ ಜಾತಿ ನೆಲೆಗಟ್ಟು ಅನ್ನೋದು ನಾವು ಡಿಫೈನ್ ಮಾಡೋದು ತಪ್ಪು ಮಾಡಿದ್ವಿ ಏನು ಅಂತೇಳಿ ಭಾಳ ಸಲ ಚರ್ಚೆ ಮಾಡಿದ್ದೀನಿ, ಭಾಳ ಜನರ ಜೊತೆ ಚರ್ಚೆ ಮಾಡಿದ್ದೀನಿ. ಜಾತಿಯಿಂದ ಅಲ್ಲ, ಅಸ್ಪೃಶ್ಯರು ಯಾರೋ ಅವರಿಗೆ ಕೊಡುವಂಥದ್ದು. ಒಂದು ವೇಳೆ ಅವತ್ತು ಅಂಬೇಡ್ಕರ್ ಅವರು ಹೇಳಿದಂಗೆ ನಾವು ಮಾಡಿದರೆ ಜಾತಿ ವ್ಯವಸ್ಥೆ ಎಷ್ಟು ಬೆಳೀತಾ ಇರಲಿಲ್ಲ. ಮೀಸಲಾತಿ ಸಲುವಾಗಿ ಇವತ್ತು ಕಟ್ಟಾಗ್ತಿಲ್ಲ. ನನಗೂ ಮೀಸಲಾತಿ, ನಮ್ಮಲ್ಲಿ ಬಡವರದು ಬಡತನ ಮೇಲೆ ಮಾಡಿರಿ, ಎಕನಾಮಿಕ್ ಮೇಲೆ ಮಾಡಿರಿ. ಇವತ್ತು ನಮ್ಮ RSS ಇರ್ಬೋದು, ನಮ್ಮ BJP ಇರ್ಬೋದು, ಅದೇ ಕಾಲಕ್ಕೆ ಯತ್ನಾಳ್ ನಾಯಕರು ಇರ್ಬೋದು. ಇವತ್ತು ಯತ್ನಾಳ್ ಹೇಳ್ತಾರೆ ಇಲ್ಲ ಆರ್ಥಿಕವಾಗಿ ಕೊಡೋದಿನ ತಪ್ಪಿಲ್ಲ. ಆದರೆ ಮೀಸಲಾತಿ ಯಾರಿಗಿತ್ತಂದರೆ ಅಸ್ಪೃಶ್ಯರಿಗೆ ಮಾತ್ರ. ಯಾಕಂದರೆ ಅವ್ರು ಮುಟ್ಟಿಸ್ಕೊಳ್ಳೋದು ಸಹ ಅಯೋಗ್ಯರಿದ್ರೆ ಪಾಪ ಅವ್ರನ್ನ ಅಷ್ಟು ದೂರ ಇಟ್ಬಿಟ್ಟಿದ್ದೀವಿ ನಾವು. ಊರಲ್ಲಿ ಬರೋ ಸಹಿತ ಕೊಳ್ಳಾಗ ಏನೋ ಕಟ್ಕೊಂಬರುವಂಥದ್ದು, ಹಿಂದೆ ಕಸಬರಿ ಕಟ್ಕೊಂಬರುವಂಥದ್ದು, ಈ ವ್ಯವಸ್ಥೆಯಲ್ಲಿ ಇಟ್ಟಿದ್ದೀವಿ ಪಾಪ ಅವ್ರ ಅಜ್ಞಾನದಲ್ಲಿ. ಅಂಥವ್ರಿಗೆ ಅವ್ರು ಶಿಕ್ಷಣ ಕೊಡಿಸ್ಬೇಕು, ಶಾಣರ ಮಾಡಬೇಕು. ಅದು ಅವ್ರಿಗೆ ಗೊತ್ತಾಗಿದ್ದು ಅಂಬೇಡ್ಕರ್ ಅವ್ರಿಗೆ ಯಾವಾಗಂದ್ರೆ ಸ್ವತಃ ತಾವು ಶಿಕ್ಷಣ ಕಲಿತಾಗ ಅದ್ರ ಮಹತ್ವ ಗೊತ್ತಾಗಿದ್ದು. ಹೌದು, ಇದಕ್ಕೆ ಪರಿಹಾರ ಒಂದು ಶಿಕ್ಷಣ. ಅದನ್ನೇ ಇವತ್ತು ವರಾಳೆ ಅವ್ರು ಭಾಳ ಸುಂದರವಾಗಿ ಹೇಳಿದ್ದಾರೆ. ಆ ಸಂದರ್ಭದಲ್ಲೇ ನಾ ಏನಾದರೂ ಇವತ್ತು ಈ ಹಂತಕ್ಕೆ ಬಂದರೆ ನನ್ನ ಶಿಕ್ಷಣ ಕಾರಣ ಅಂತೇಳಿ. ಶಿಕ್ಷಣ ಭಾಳ ಮಹತ್ವದ್ದು ರೀ. ಅದಕ್ಕೆ ಅಂಬೇಡ್ಕರ್ ಅವ್ರು ಬಯಸಿದ್ದು ಒಂದು ಶಿಕ್ಷಣ, ಎರಡನೇದು ಆರೋಗ್ಯ. ಇವೆರಡು ಕೊಟ್ಟುಬಿಟ್ರೆ ಸಾಕು ದೇಶ ಉದ್ಧಾರ ಆಗ್ತದೆ ಅನ್ನೋದು ಖಚಿತವಾದ ಅಭಿಪ್ರಾಯ ಅವರು. ಆದರೆ ನಾವು ದುರಂತ ಏನಪ್ಪ ಅಂತಂದರೆ ಇಲ್ಲಿವರೆಗೆ ನಮ್ಮ ದೇಶ ಬಂದು ಅಂತ ಅನೇಕ ನಾಯಕರು ನೇರು ನೋಡ್ಕೊಂಡು ಇವತ್ತು ತನಕ ಮೋದಿ ತನಕ ಯಾವ ನಾಯಕರು 2-3% ಮೇಲೆ ಶಿಕ್ಷಣ ಕೊಡಲಿಲ್ಲ ಅನ್ನೋದು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಒಂದು ಕಾಲಕ್ಕೆ ಜಾತಿಯ ನೆಪದಲ್ಲಿ ನಮ್ಮ ಶಿಕ್ಷಣ ದೂರ ಮಾಡಿದರು. ಈ ಬೆದ್ದ ಸಮುದಾಯವನ್ನು, ಅಸ್ಪೃಶ್ಯರನ್ನಾಗಲಿ ಅಥವಾ ಕೆಳಜಾತಿಯವರನ್ನಾಗಲಿ ಇವತ್ತು ದುಡ್ಡಿನಿಂದ ಇವತ್ತು ಯಾವ ಒಬ್ಬ ಅತ್ಯಂತ ಕಡು ಬಡವಾಗ, ಅತ್ಯಂತ ಹಿಂದುಳಿದ ಅಥವಾ ಅಸ್ಪೃಶ್ಯಗ ಅವ್ರಿಗೇನೋ ಇವತ್ತು ರಿಸರ್ವೇಷನ್ ಕೊಟ್ಟಿದ್ದೀವಿ ನಾವು, ಅದು ಒಂದರಿಂದ ಉದ್ಧಾರ ಆಗಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಉದ್ಧಾರ ಆಗಿದ್ದಾರೆ ಅನ್ನೋದು ಲೆಕ್ಕ ಹಾಕ್ಬೇಕಾಗಿದ್ದಾರೆ ಇವತ್ತು. ಹೌದು, ನಮ್ಮಲ್ಲಿ ಒಂದೊಂದು ನೀವು ತಾಲೂಕು ಒಂದು ಹಳ್ಳಿನ ತೆಗೆದುಕೊಳ್ತಾ ಹೋಗ್ರಿ. ಒಂದು ಹಳ್ಳಿಯಲ್ಲಿ ಎಷ್ಟು ಜನ ಬೇಡ, ಒಂದು ತಾಲೂಕಿನಲ್ಲಿ ಎಷ್ಟು ಜನ ಇವತ್ತು MBBS SC ST ಜನ ಇದ್ದಾರೆ, ಇದನ್ನು ನಾವು ಇದು ನೋಡಬೇಕಾಗಿದೆ. ಕೆಳಜಾತಿ ಎಷ್ಟು ಜನ ಇದ್ದಾರಪ್ಪ, ಒಂದು ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಪಾಸ್ ಆಗಿದ್ದಾರೆ. ರಿಸರ್ವೇಷನ್ ಐತೆ ಅದಿಲ್ಲ ಅಂತಲ್ಲ, 17% ಜನ ಇದ್ದಾರೆ. ಇಲ್ಲೇ ಎಷ್ಟು ಜನ IAS IPS ಆಗಿದ್ದಾರೆ ಈ ಪರ್ಸೆಂಟೇಜ್ ಲೆಕ್ಕದ ಮೇಲೆ. ಇದನ್ನೆಲ್ಲ ಗುರುತಿಸಿದಾಗ ಗೊತ್ತಾಗ್ತದೆ ವಾಸ್ತವ ಸತ್ಯಗಳು ಏನಂತೇಳಿ.
ಅದಕ್ಕೆ ಶಿಕ್ಷಣ ಕೊಡಿಸ್ರಿ ಎಲ್ಲರಿಗೂ ಫ್ರೀ ಅಂದರೆ ಅದು ಶಿಕ್ಷಣ ಕೊಡಿಸ್ಲೇ ಇಲ್ಲ ನಮ್ಮ ಯಾವ ಸರ್ಕಾರನೂ. ಇವತ್ತಿನ ಹೊರಾಳೆ ಅವರೊಬ್ಬರಿಗೂ ಅವ್ರ ತಂದೆಯವ್ರು ಜಾಗೃತಿ ಇದ್ದರು, ಅಂಬೇಡ್ಕರ್ ಜಾಗೃತಿ ಆದರು, ಗವಾಯಿ ಅಂತ ನ್ಯಾಯಾಧೀಶರು ಅವ್ರ ತಂದೆ ತಾಯಿಗಳು ಅವರು ಜಾಗೃತಿ ಜನ ಇದ್ದರು. ಅವರು ತಮ್ಮ ಮಕ್ಕಳಿಗೆ ಕಲಿಸಿದ್ರು. ಆದರೆ ಸರ್ವರಿಗೂ ಸಿಗ್ತಾ ಇಲ್ಲ ಶಿಕ್ಷಣ, ಸರ್ವರಿಗೂ ಆರೋಗ್ಯ ಸಿಗ್ತಾ ಇಲ್ಲ. ಇವೆರಡು ಪ್ರೈವೇಟ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಇವತ್ತು ನೀವೇನಾದರೂ ಚಿಕಿತ್ಸೆ ಮಾಡಿಸ್ಬೇಕಾಗಿ ದೊಡ್ಡ ಪ್ರಮಾಣದ ರೋಗ ಆದ್ರೆ ನೀವು ಸತ್ತ ಹೋಗುವುದಿಲ್ಲ ಈ ದೇಶದೊಳಗೆ. ಸರ್ಕಾರಿ ಆಸ್ಪತ್ರೆ ಇದ್ದಾವೆ, ಎದಕ್ಕೆ ನೆಗಡಿಗೆ ಕೆಮ್ಮಿಗೆ ಅದಕ್ಕೆ ಕೊಡ್ತಾರೆ, ಹೆಚ್ಚಿದಾದ್ರೆ ಬರೆದು ಕೊಟ್ಬಿಡ್ತಾರೆ ಅವ್ರ ಮೇಲೆ ಅಂತೇಳಿ. ಪ್ರೈವೇಟ್ದಾಗಂತ ದುಡ್ಡು ಎಕ್ಸ್ಟ್ರಾ ಕೊಡ್ಲಾರ್ದು ಅವ್ರು ಮಾಡೋದೇ ಇಲ್ಲ. ಗೌರ್ಮೆಂಟ್ ಸ್ಕೀಮ್ಸ್ ಐತೆ ಹೇಳ್ತಾ ಇದ್ದೇನೆ ಇದನ್ನು, ಆಯುಷ್ಮಾನ್ ಭಾರತ, ಆ ಭಾರತ, ಈ ಭಾರತ ಅಂತ ಏನೋ ಹೇಳ್ತಾರೆ ಎಲ್ಲರೂ. ಅದು ತೊಗೊಂಡು ಹೋದ ಸಹಿತ ಮೇಲೆ ನಾವು 10-20 ಸಾವಿರ 50 ಸಾವಿರ ಕೊಡಲೇಬೇಕು ಅವ್ರಿಗೆ ಪ್ರೈವೇಟ್ ಹತ್ರ. ಅದು ಕರೆಕ್ಟ್ ಅದು ಆಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ತೊಗೊಳ್ಳೋದೇ ಇಲ್ಲ ಅವರು. ಇದು ಈ ದುರಂತ. ಇದನ್ನು ಇವತ್ತು ಹೊರಾಳೆ ಅವ್ರು ನೆನಪು ಮಾಡಿದ್ದರಿಂದ ಈ ಮಾತು ಮಾತಾಡ್ಬೇಕಾಗಿದೆ. ಇವತ್ತು ಯಾಕೆ ಸಿಡಿದದ್ದು ನಮ್ಮ ಅಂಬೇಡ್ಕರ್ ಅವರು ಈ ಹಿಂದುತ್ವವನ್ನು ಬಿಟ್ಟು ಹೋಗಿಬಿಟ್ರು ಅನ್ನೋದಕ್ಕೆ ಇಲ್ಲಿ ಸಾಕ್ಷಿಗಳಿದ್ದಾವೆ. ಅದರಲ್ಲೂ ವಿಶೇಷ ಚಿಕ್ಕುಡಿ ಆ ಭಾಗದ ಜಾಗೃತವಾದ ಜನ ಹೆಚ್ಚಿಗಿದ್ದಾರೆ. ಅಸ್ಪೃಶ್ಯತೆ ಏನು ಅನುಭವಿಸುವಂಥ ಜನ ಭಾಳ ಇದ್ದಾರೆ. ಅವರೆಲ್ಲ ಇವತ್ತು ಎಚ್ಚರಗೊಳ್ತಾ ಇದ್ದಾರೆ. ಆದರೆ ಆಮೇಲೆ ನಡಿಗಾಗ್ಯದ ನಮ್ಮದೆಲ್ಲ 1 2 3 4 5 6 ಅಂಕ ಗಣಿತದ ರೂಪದಲ್ಲೇ ಇದು ಮಲ್ಟಿಪ್ಲೈ ಆಗೋದು ಯಾವಾಗ ಅಂತ. ಮಲ್ಟಿಪ್ಲೈ ಅಂದರೆ 1 2 4 8 16 32 64 128 ಈ ರೀತಿ ಯಾವಾಗ ಆಗೋದು ನಮಗೆ ಇವತ್ತು ವಿಚಾರ ಮಾಡುವಂಥ ವಿಷಯ ಆಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಹಂಗೆ ಬೆಳಿಬೇಕಾದ್ರೆ ಶಿಕ್ಷಣ ಒಂದು ಅದಕ್ಕೆ ಪರಿಹಾರ. ಅದಕ್ಕೆ ಇವತ್ತು ನಾವು ಸರ್ಕಾರಗಳಿಗೆ ಇವನ್ ನಮ್ಮ ಸುಪ್ರೀಂ ಕೋರ್ಟ್ ಆದ ಸಹಿತ ಇವತ್ತು ಆಜ್ಞೆ ಹೊರಡಿಸ್ಬೇಕಾಗಿದೆ, ಸರ್ಕಾರಗಳಿಗೆ ಡೈರೆಕ್ಷನ್ ಕೊಡಬೇಕಾಗಿದೆ. ಇವತ್ತು ಏನೇನೋ ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ. ಹೌದು, SC ರಿಸರ್ವೇಷನ್ ಕೊಟ್ಟಿದ್ರೆ ಅಡ್ಡಿಲ್ಲ, ಹೋಗಿ ಅದು ಹಾಗಬಾರ್ದಾಗಿತ್ತು, ಆಗಿದೆ. ಅದು ಆ್ಯಕ್ಚುಲಿ ಕೇವಲ ಅಸ್ಪೃಶ್ಯರಿಗೆ ಮಾತ್ರ ಕೊಡಬೇಕಾಗಿತ್ತು. ಅದನ್ನು ಅಂದರೆ ಇವತ್ತು ಈ ಪರಿಸ್ಥಿತಿನೂ ಬರ್ತಿರಲಿಲ್ಲ. ಅವ್ರು ಸಪ್ರೇಟಾಗಿ ಅವ್ರು ಐಡೆಂಟಿಫೈ ಮಾಡಿ ಸರ್ವೆ ಮಾಡಿ ಅವ್ರಿಗೆ ಏನಪ್ಪ ಅಂದ್ರೆ ಇದು ರಿಸರ್ವೇಷನ್ ಪಾಸ್ ಕೊಟ್ಟಿದ್ರೆ ಬೇರೆ ಮಾತಿದ್ದು. ಜಾತ್ಯತೆಯಲ್ಲಿ ಬೆಳೀತಾ ಇರಲಿಲ್ಲ. ದುರಂತ ನಮ್ಮ ರಾಜಕಾರಣಿಗಳು ತಮ್ಮ ಹೆಂಗೆ ಬೇಕಂಗೆ ಮಾಡಿಕೊಂಡು ನೆಹರೂರಿಂದ ಮೋದಿಯವರೆಗೆ ಎಲ್ಲರೂ ಅದನ್ನ ಮಾಡಿದರು. ಇವತ್ತೊಂದು ಏನು ಕೇಳೋ ಹೋಗಿಲ್ಲ. ಅದಕ್ಕೆ ಶಿಕ್ಷಣ ಎಲ್ಲರಿಗೂ ಫ್ರೀ ಮಾಡಲಿಕ್ಕೆ ಸಾಧ್ಯದನ, ಹೈಯರ್ ಎಜುಕೇಷನ್ ತನಕ ಸಾಧ್ಯದನ, ದೊಡ್ಡ ರೋಗದ ತನಕನೂ ಔಷಧಿ ಫ್ರೀ ಆಗಿ ಸಿಗ್ಲಿಕ್ಕೆ ಸಾಧ್ಯನ, ಸರ್ಕಾರಿ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತಲ್ಲ. ಯಾಕೆಂದರೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ 15-20% ಇಟ್ಟಪ್ಪ ಅಂತಂದ್ರೆ ನಿಶ್ಚಿತವಾಗಿ ಎಲ್ಲರಿಗೂ ಮೂಡ್ತದೆ. ನಮ್ಮ ಬಜೆಟ್ದೊಳಗೆ ಕೇವಲ 2% ನಾವು ಶಿಕ್ಷಣ ಕೊಡ್ತೀವಿ, 1-1.5 ಅಥವಾ 2% ಆರೋಗ್ಯಕ್ಕೆ ಕೊಡ್ತೀವಿ. ಮತ್ತು ನಮ್ಮ ಆರೋಗ್ಯ ಸುಧಾರಣೆ ಆಗೋ ಮತ್ತೇನಾಗೋದು ಹೆಂಗೆ ಆಗ್ತದೆ ರೀ? ಸರ್ಕಾರಿ ದವಾಖಾನೆಗೆ ಹೋದ್ರೆ ಒಳಗೆ ನೀವು ಬರೀ ಹೋಗಿ ಡಾಕ್ಟ್ರ್ ಭೇಟಿ ಆಗೋದ್ರೆ ಸುಸ್ತಾಗಿರ್ತೀರಿ. ಅಷ್ಟು ಜನ ಪಾಪ ಅವ್ರು ಬರ್ತಾರೆ, ಎಲ್ಲರೂ ಹೋಗೋದಲ್ಲೇ. ನಾ ಹೇಳೋ ಉದ್ದೇಶ ಒಂದೇ ಇಲ್ಲ. ಶಿಕ್ಷಣಕ್ಕೆ ನಮ್ಮ ಹೊರಾಳೆ ಅವರು ಇವತ್ತೇನಾದರೂ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ, ನ್ಯಾಯಾಧೀಶರಾಗಿದ್ದರೆ ಅದಕ್ಕೆ ಕಾರಣ ಶಿಕ್ಷಣ. ಅವ್ರು ಸ್ವತಃ ನೆನಪಿಸ್ಕೊಳ್ತಾ ಇದ್ದಾರೆ ಭಾಳ ಚೆನ್ನಾಗಿ. ಡಾಕ್ಟರ್ ಅಂಬೇಡ್ಕರ್ ಅವರೊಂದಿಗೆ ನಮ್ಮ ತಂದೆ ಒಡನಾಟ ಹೆಚ್ಚಾಗಿತ್ತು. ಅವರಿಂದ ಮಾರ್ಗದರ್ಶನ ಪಡೆದ ನಮ್ಮ ತಂದೆ ನಮಗೆಲ್ಲ ಒಳ್ಳೆಯ ಶಿಕ್ಷಣ ನೀಡಿದರು. ಹೀಗಾಗಿಯೇ ತಾನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗಲು ಸಾಧ್ಯವಾಯಿತು ಎಂದು ತಮ್ಮ ಹಳೆ ನೆನಪನ್ನು ಮಾಡಿಕೊಂಡ್ರು. ಜೊತೆಗೆ ಅಂಬೇಡ್ಕರ್ ಅವರ ಯಾಕೆ ಬೌದ್ಧ ಧರ್ಮದ ಪ್ರಭಾವಿತರಾದರಪ್ಪ ಅಂದ್ರೆ ಸಮಾನತೆ ಇತ್ತು, ಸಮವಾಗಿ ಬದುಕುವಂಥದ್ದಿತ್ತು. ಅದನ್ನು ಕೊಟ್ಟರು ಆ ನಮ್ಮ ಭಗವಾನ್ ಬುದ್ಧ ಅಂತ ಹೇಳ್ತಾ ಇದ್ದಾರೆ. ಬೌದ್ಧ ಧರ್ಮಕ್ಕೆ ಹೋದರು ಅವರು, ಇಲ್ಲಿ ಅಸಮಾನತೆಗೆ ಸಿಡಿದಲ್ಲಿ ಹೋದರು ಅನ್ನೋಂಥ ಮಾತನ್ನು ಹೇಳ್ತಾರೆ. ಇವೆಲ್ಲ ನೆನಪಿಸ್ಕೊಂಡಾಗ ಬಹಳ ಮನಸ್ಸಿಗೆ ನೋವು ಆಗುವ ಜೊತೆಗೆ ಶಿಕ್ಷಣ ಬೇಕಪ್ಪ ಅನ್ನುವಂಥದ್ದನ್ನು ಒತ್ತಿ ಹೇಳುವಂಥ ಅನಿವಾರ್ಯತೆ ಇವತ್ತದು. ಉಳಿದವ್ರು ಇನ್ನೂ ಮಾತಾಡಿದ್ದಾರೆ, ಆ ಮಾತು ಬೇರೆ. ನಾವು ರೋಡ್ ಮಾಡಿಸಿದ್ದೀನಿ ಆದ್ರೆ ಇದು ಏನು ಹೇಳ್ತಾ ಇರ್ತಾರೆ, ಏನು ಇವರ ಬಂದು ದುಡ್ಡು ಹಾಕಿ ಮಾಡಿಸಂಗೆ, ಆ ಮಾತು ಬೇರೆ. ಆದರೆ ಶಿಕ್ಷಣ ಮಾತ್ರ ಎಲ್ಲರಿಗೂ ಒಂದು 20% ಖರ್ಚು ಮಾಡಿದ್ರೆ ಈ ದೇಶದ ಎಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ ಆಗ್ತಪ್ಪ ಅಂತಂದ್ರೆ ಈ ದೇಶ ನಿಶ್ಚಿತವಾಗಿಯೂ ವಿಶ್ವಗುರು ಹಾಗೇ ಆಗುತ್ತದೆ. ಇದನ್ನು ಈಡೇರಿಸ್ಬೇಕಂದ್ರೆ ಯಾರು ಮಾಡೋರು? ಇದೇ ಬಂದಿದ್ದ ಪ್ರಾಬ್ಲಮ್ಮು. ಹೋರಾಳಿಯವರ ಈ ಮಾತಾಡಿದ ಶಿಕ್ಷಣ ಮತ್ತೊಮ್ಮೆ ನೆನಪು ಮಾಡಿದ್ದಕ್ಕೆ ಅವರಿಗೆ ನಾವು ಈ ಮೂಲಕ ಧನ್ಯವಾದ ಹೇಳ್ತಾ, ಜೊತೆಗೆ ಅಂಬೇಡ್ಕರ್ ಅವ್ರ ಬದುಕನ್ನು ನೆನಪಿಸ್ಕೊಂಡಿದ್ದರಿಂದಾಗಿ ಒಂದು ಸ್ವಲ್ಪ ಏನೋ ನೆನಪಾಯಿತು. ಅವರ ಪುಸ್ತಕಗಳನ್ನು ಓದಿದಾಗ, ಅವರ ಬದುಕನ್ನು ನೋಡಿದಾಗ, ಅಭ್ಯಾಸ ಮಾಡಿದಾಗ, ಹೌದಲ್ಲಪ್ಪ ಯಾಕೆ ಬಿಟ್ಟು ಹೋದರು ಅವರು, ಅಸ್ಪೃಶ್ಯತೆ ಎಷ್ಟು ಕಾಡಿದಪ್ಪ ಅವ್ರಿಗೆ ಅನ್ನೋಂಥ ನೆನಪಾದಾಗ ನೋವು ಅನ್ನಿಸ್ತದೆ, ಭಾಳ ನೋವು ಅನ್ನಿಸ್ತದೆ. ಅಂದ್ರೆ ಅದು ಬೂಟಾಟಿಕೆ ಅನ್ನಿಸ್ತದೆ, ಅನುಭವಿಸೋರ್ಗೆ ಗೊತ್ತಿರ್ತದೆ ಅದು ಅಸ್ಪೃಶ್ಯತೆ ಹೆಂಗಿರ್ತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸೀತಾರಾಮ ಸದ್ಯಕ್ಕೆ ವಂದನೆಗಳು.